ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಡೇಟ್ ಐತಿ 24 ಏಪ್ರಿಲ್. ನಾನೇನು ಹೇಳ್ದಂಗೆ ಅಂದ್ರೆ ಲಾಸ್ಟ್ ಬ್ಲಾಗ್ದಾಗ ಹೇಳ್ದಂಗೆ ನಾವು ಇವತ್ತು ಫ್ಲೈಟಿಗೆ ಹೊಂಟಿದ್ವಿ. ಹಂಗಾಗಿ ಈಗ ಇಲ್ಲಿ ಕ್ಯಾಬ್ ಬುಕ್ ಮಾಡಿದ್ವಿ, ಕ್ಯಾಬ್ದಾಗ ಅದೀವಿ. ಟೈಮ್ ಆಗೈತಿ 8:35. ಈಗ ಸೀದಾ ಫ್ಲೈಟಿಗೆ ಹೊಂಟಿವಿ ಅಲ್ಲಿ ಏರ್ಪೋರ್ಟಿಗೆ. ಡೆಲ್ಲಿ ಏರ್ಪೋರ್ಟ್ ಟರ್ಮಿನಲ್ 3 ಐತಿ ನಮ್ದು. ಈಗ ಸೀದಾ ಅಲ್ಲಿ ಹೋಗಿ ಸಿಗ್ತೀನಂತ. ಇಲ್ಲಾಂದ್ರೆ ನಮ್ಮ ಜೊತೆಗೆ ಅದಾರ ಸರ್ ಅದಾರ, ಮತ್ತು ಇಲ್ಲಿ ಮುಂದೆ ಮೇಡಮ್ ಕುಂತಾರೆ. ಅಲ್ಲಿ ಇನ್ನೊಂದು ನಮ್ದು ಕ್ಯಾಬ್ ಹೊಂಟೈತಿ, ಅದ್ರಾಗ ವಿನಾಯಕ ಮತ್ತು ಅವ್ರ ಸಾಗರ್ದವ್ರು ಸರ್ ಮತ್ತು ಮೇಡಮ್ ಅದಾರ. ಒಟ್ಟು ನಾವು 6 ಜನ ಹೊಂಟೀವಿ. ಸೀದಾ ಈಗ ನಿಮ್ಗೆ ಅಲ್ಲೇ ಏರ್ಪೋರ್ಟ್ದಾಗ ಸಿಗ್ತೀನಿ. ಗೈಸ್ ಇಲ್ಲಿ ಏರ್ಪೋರ್ಟ್ದಾಗ ಅದೇವಿ. ಇಲ್ಲಿ ನೋಡ್ರಿ ನಮ್ದು 6E ಅಂತ ಐತಿ, ಅಲ್ಲಿ ಹೋಗ್ಬೇಕು. ಇಲ್ಲೇ ನಿಂತೀವಿ. ನಂದು ಇದು ಫಸ್ಟ್ ಟೈಮ್ ಪ್ಲೇನ್ದಾಗ ಹೋಗ್ತಿರೋದು ನಾನು. ನೋಡೋಣ ಅಂತ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತೆ ಅಂತ ಹೇಳ್ತೀನಿ. ಈಗಂತೂ ಒಳಗೆ ಬಂದಿದ್ದು ಸರು ಇಲ್ಲದಾರ, ಆಮೇಲೆ ಮೇಡಮು ಅಲ್ಲಿ ಹೋಗ್ಯಾರ, ಮತ್ತು ಇನ್ನೂ ಇಬ್ಬರು ಸರ್ ಮತ್ತು ಮೇಡಮ್ ಅಲ್ಲಿ ಬರತ್ತಾರ. ಹೋಗೋಣ ಅಂತ ಬರೀ ತೋರಿಸ್ತೇನೆ. ಇರ್ಬೋದು ನಾನು ಐಟಮ್ಸ್ ಎಲ್ಲ ಇಲ್ಲಿಟ್ಟೇನಿ, ಲ್ಯಾಪ್ಟಾಪ್ ಇಲ್ಲಿಟ್ಟೇನಿ, ಫೋನ್ ನನ್ನ ಕೈಯಾಗೈತಿ. ಸೀದಾ ಅಲ್ಲಿ ಒಳಗೆ ಹೋಗ್ತೀನಿ ಬರ್ರಿ. ಗೈಸ್ ಈಗ ಒಳಗೆಲ್ಲ ಚೆಕ್-ಇನ್ ಮಾಡ್ಕೊಂಬಂದ್ವಿ, ಒಳಗೆ ಬಂದೇವಿ. ಇಲ್ಲಿ ಮೇಲೆ ಹೋಗ್ಬೇಕು. ನಮ್ದು 39E ಅಂತ ಐತಿ ಗೇಟ. ಇಲ್ಲೇ ಬಾಜು ಐತಿ ನೋಡ್ರಿ ಫ್ಲೈಟದು. ಇಲ್ಲೇನೋದು ಇಲ್ಲಿ ಅದಾವ. ಈಗ ಸೀದಾ ಹೋಗೋಣಂತ. ಹೋಗೋಮಂದ ಅಲ್ಲೇ ಸಿಗ್ತೀನಂತ. ಬನ್ನಿ ಗೈಸ್ ಹೋಗೋಣ ಅಂತ. ಗೈಸ್ ನಿಂತೇವಿ. ಇಲ್ಲಿ ಹೊಂಟೈತಿ ಸುಮ್ಮನೆ ನಾನು ಪಡೀತಾನ. ಇಲ್ಲೈತಿ ಟರ್ಮಿನಲ್ 3. ನಮ್ದು ಆ ಕಡೆ ಬರ್ತೈತಿ, ಆ ಸೈಡ್. ಹೋಗೋಣ ಬರ್ರಿ. ಹಂಗೆ ಹೊಂಟೇವಿ ಸೀದಾ. ಸುಮ್ಮನಿಂದ್ರೆ ಸಾಕು, ಹಂಗೆ ಹೇಳ್ಕೋ ಅಂತ ಹೊಂಟೈತಿ. ಗೈಸ್ ಇಲ್ಲಿ ಬಂದು ಕುಂತಿದ್ವಿ 39A. ಇಲ್ಲಿ ಕುಂತಿದ್ವಿ. ಏನಂದ್ರೆ ನಮ್ಮದು ಫ್ಲೈಟ್ ಬಂದೈತಿ. ಇಲ್ಲೇ ಐತಿ ನೋಡ್ರಿ, ಇಲ್ಲಿ ನಿಂತೈತಿ. ಈಗ ಹೋಗ್ಬೇಕು. ಇಲ್ಲಿ ಕೆಳಗೆ ಕೆಳಗೆ ಹೋಗ್ಬೇಕು. ಹೋಗೋಣಂತ. ಅಲ್ಲಿ ಮಠ ಕುಂತಿದ್ವಿ. ಈಗ 12 ಗಂಟೆಗೆ ಐತಿ. ಎಷ್ಟು ಗಂಟೆಗೆ ಬಿಡ್ತಾರೆ ಗೊತ್ತಿಲ್ಲ ಇನ್ನು. ಗೈಸ್ ಈಗ ಫೈನಲಿ ಒಳಗೆ ಹೊಂಟೇನಿ. ಇಲ್ಲೇ ಐತಿ ಒಳಗೆ. ಇದು ಎಂಟ್ರೆನ್ಸ್ ಐತಿ. ಇಲ್ಲಿನ ಬಸ್ ಏನು ಬಂದಿಲ್ಲ ನಮಗೆ. ಇಲ್ಲೇ ಡೈರೆಕ್ಟ್ ಎಂಟ್ರಿ ಐತೆ. ಇಲ್ಲೇ ಐತಿ, ಅಲ್ಲೇ ನಿಂತಿದ್ವಿ ನಾವು. ಈಗ ಸೀದಾ ಇಲ್ಲೇ ಒಳಗೆ ಹೋಗಿ ಸೀಟ್ದಾಗ ಅಲ್ಲೇ ಕುಂತು ತೋರಿಸ್ತೇನೆ ಬರ್ರಿ. ಗೈಸ್ ಈಗ ಕುಂತೀನಿ. ನಮ್ಮದು ಸೀಟ್ ನಂಬರ್ 24B ಮಿಡಲ್ ಐತಿ. ಇಲ್ಲೇ ಬಾಜು ಇಲ್ಲಿ ವಿಂಡೋ ಐತಿ. ಗೈಸ್ ಈಗ ಏರ್ಪೋರ್ಟ್ದಿಂದ ಹೊಂಟೇವಿ. ಕಾರ್ದಾಗ ಅದೀವಿ. ಇಲ್ಲೇ ನಮ್ಮ ಸರ್ ಕಾರ್ ಬಂದೈತಿ. ಅವ್ರು ಸಾಗರಿಗೆ ಹೋಗ್ತಾರಲ್ಲ, ಅವ್ರ ಕಾರ್ ಬಂದೈತಿ. ಅವ್ರು ಡ್ರೈವಿಂಗ್ ಮಾಡತ್ತಾರ. ಇಲ್ಲಿ ಮೇಡಮು ಇಲ್ಲಿ ಇರ್ತಾರ. ಇವ್ರ ಸರ್ ತಮ್ಮಾರ ಅಂತ. ಈಗ ಸೀದಾ ಇಲ್ಲೇ ಹೊಸೂರು ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಚಿಗರಿ ಬಸ್ ಹತ್ತಿ ಸೀದಾ ಮನೆಗೆ ಹೋಗ್ತೇನೆ ಅಂತ. ಸೀದಾ ಮನೆಯಾಗ ಸಿಗ್ತೇನೆ ಬರ್ರಿ. ಗೈಸ್ ಈಗ ಮುಖ ಮತ್ತು ಚಸ್ಮಾ ನೋಡಿ ಸ್ವಲ್ಪ ಚೇಂಜ್ ಆಗೈತೆ ಅನ್ನಕ್ಕೆ ಹೋಗ್ಬೇಡ್ರಿ. ಮುಖ ಸೇಮ್ ಐತಿ, ಸ್ವಲ್ಪ ಹಂಗಾಗಿ ಸ್ವಲ್ಪ ಚೇಂಜ್ ಆಗೈತಿ. ಕೂದಲ ಮತ್ತು ಚಸ್ಮಾ ಅದು ಸ್ವಲ್ಪ ಚೇಂಜ್ ಆಗೈತಿ. ಏನಂತಂದ್ರೆ ಲಾಸ್ಟ್ ಇಯರ್ ಹಾಕಿದ್ದೆ ನಾನು. ಲಾಸ್ಟ್ ಇಯರ್ ಮಾಡಿದ್ದೆ ವ್ಲಾಗ್ ಅದ. ಸೊ ಇನ್ನೂ ಮಟ್ಟ ಹಾಕಿದ್ದಿಲ್ಲ. ಆಮೇಲೆ ಅದು ಎಂಡ್ ವಿಡಿಯೋ ಏನಿತ್ತಲ್ಲ ಅದನ್ನು ನಾನು ಮನೆಗೆ ಬಂದ ಮಾಡೋದು ಮರೆತುಬಿಟ್ಟಿದ್ದೆ. ಈಗ ಮಾಡ್ಲಿಕ್ಕೆ ವಿಡಿಯೋದ ಎಂಡ್. ಏನಂತಂದ್ರೆ ನಮ್ದು ನಾರ್ತ್ ಇಂಡಿಯಾ ಟ್ರಿಪ್ ಏನಿತ್ತಲ್ಲ ಮಸ್ತ್ ಇತ್ತು.
ಎಲ್ಲಿ ಅಂತಂದ್ರೆ ಡೆಲ್ಲಿಗೆ ಹೋಗಿದ್ವಿ. ಡೆಲ್ಲಿ ಆದಮೇಲೆ ಅಮೃತ್ಸರ್ದಾಗ ಗೋಲ್ಡನ್ ಟೆಂಪಲ್ ಅವೆಲ್ಲ ನೋಡಿದ್ವಿ. ನೆಕ್ಸ್ಟ್ ಅದಾದಮೇಲೆ ಜಮ್ಮು ಕಾಶ್ಮೀರಿಗೆ ಹೋದ್ವಿ. ಜಮ್ಮು ಕಾಶ್ಮೀರದಾಗ ಕಟ್ರಾ ಅಂತ ಐತಿ, ಅಲ್ಲಿ ಹೋಗಿ ವೈಷ್ಣೋದೇವಿಗೆ ಹೋಗಿದ್ವಿ. ವೈಷ್ಣೋದೇವಿ ಎಲ್ಲ ಮುಗಿಸ್ಕೊಂಡು ಶಿವಕೋರಿ ಅಂತಿತ್ತು. ಶಿವಕೋರಿ ಆದಮೇಲೆ ನೆಕ್ಸ್ಟ್ ಚಂಡೀಗಢಿಗೆ ಬಂದ್ವಿ. ಸಾರಿ, ಜಮ್ಮು ಕಾಶ್ಮೀರಿಗೆ ಬಂದ್ವಿ. ಜಮ್ಮು ಕಾಶ್ಮೀರದಾಗ ಅಲ್ಲೇ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೇ ಒನ್ ಡೇ ಅಲ್ಲೇ ಇದ್ವಿ. ಅದಾದಮೇಲೆ ಸೀದಾ ಇದಕ್ಕೆ ಹೋದ್ವಿ, ಎಲ್ಲಿ ಅಂತಂದ್ರೆ ಚಂಡೀಗಢಿಗೆ ಹೋದ್ಮೇಲೆ ಅಲ್ಲೇ ಒನ್ ಡೇ ಟೈಮ್ ಸ್ಪೆಂಡ್ ಮಾಡಿ ಡೈರೆಕ್ಟ್ ಡೆಲ್ಲಿಗೆ ಬಂದ್ವಿ. ಡೆಲ್ಲಿದಾಗ ಒಂದು ದಿನ ಮತ್ತೆ ಅಲ್ಲೇ ಸ್ಪೆಂಡ್ ಮಾಡಿ ಇಲ್ಲೇ ಹುಬ್ಳಿಗೆ ಬಂದ್ವಿ ಫ್ಲೈಟ್ ಥ್ರೂ. ಇನ್ನೂ ಮಟ್ಟ ನಾನು ಫಸ್ಟ್ ಟೈಮ್ ಅದು ಹೋಗಿದ್ದು ನಾನು ಫ್ಲೈಟಿಗೆ. ಎಕ್ಸ್ಪೀರಿಯನ್ಸ್ ಚಲೋ ಇತ್ತು. ಬಟ್ ಅವಾಗ ಏನಿತ್ತು ಅಂತಂದ್ರೆ ವ್ಲಾಗ್ ಸ್ವಲ್ಪ ಅಷ್ಟು ಸರಿಯಾಗಿಲ್ಲ ಅನಿಸ್ತದ ನಂಗೆ. ಯಾಕಂತಂದ್ರೆ ನಂಗೆ ಆರಾಮಿರಲಿಲ್ಲ ಅವತ್ತು. ಸ್ವಲ್ಪ ತಲೆ ದಿಮ್ಮನಾತಿತ್ತು, ಸ್ವಲ್ಪ ತಲೆ ತಿರುಗದಂಗೆ ಆಗತ್ತಿತ್ತು. ಸೊ ಕರೆಕ್ಟಾಗಿ ವೀಡಿಯೋ ಮಾಡಿಲ್ಲ ನಾನು. ನನ್ನ ಕೈಯಾಗಿಂದ ಎಷ್ಟಾಗಿತ್ತು ಅಷ್ಟು ನಾನು ವೀಡಿಯೋ ಮಾಡೀನಿ ಗೈಸ್. ಹಂಗೇನಾದರೂ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ, ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಗೈಸ್. ಇಷ್ಟೇ ಗೈಸ್. ನೀವು ಇನ್ನೂ ಮಟ್ಟ ಯಾರು ನೋಡಿಲ್ಲ ನಮ್ಮದು ನಾರ್ತ್ ಇಂಡಿಯಾ ಟ್ರಿಪ್ ನಿಮಗೆ ಪ್ಲೇಲಿಸ್ಟ್ ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ದಾಗ ನಾನು ಇವ ಎಲ್ಲ ವೀಡಿಯೋಸ್ದು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿರಿ ಗೈಸ್. ಇಲ್ಲ ಪ್ಲೇಲಿಸ್ಟ್ದಾಗ ಹೋಗಿ ನಾರ್ತ್ ಇಂಡಿಯಾ ಟ್ರಿಪ್ ಅಂತ ಒಂದು ಪ್ಲೇಲಿಸ್ಟ್ ಅದ, ಹೋಗಿ ಚೆಕ್ ಮಾಡಿರಿ ಗೈಸ್. ಇನ್ನೂ ಮಟ್ಟ ಯಾರು ನೋಡಿಲ್ಲ ವೈಷ್ಣೋದೇವಿದು ದರ್ಶನ ಮಾಡ್ಕೋರಿ. ಅದ್ರ ಒಳಗಡೆ ವಿಡಿಯೋ ಮಾಡಿಲ್ಲ, ಬಟ್ ತೋರಿಸಿನಂತ ನಾನು ವೈಷ್ಣೋದೇವಿದ ವ್ಲಾಗ ನೋಡಿರಿ ಗೈಸ್. ಫುಲ್ ವಿಡಿಯೋಸ್ ಎಲ್ಲ ನೋಡಿರಿ ನಾರ್ತ್ ಇಂಡಿಯಾ ಟ್ರಿಪ್ಪಿದ್ದು. ಎಲ್ಲೇ ಹುಬ್ಳಿ ಟು ಸೀದಾ ಸ್ಟಾರ್ಟಿಂಗ್ ಹುಬ್ಳಿದಿಂದ ಸ್ಟಾರ್ಟ್ ಮಾಡಿ ಎಂಡ್ ಇಲ್ಲೇ ಹುಬ್ಳಿಗೆ ಮಾಡೀನಿ. ಅಂದ್ರೆ ಹುಬ್ಳಿಯಿಂದ ಬೆಂಗಳೂರಿಂದ ಡೆಲ್ಲಿ ಟು ಅಮೃತ್ಸರ್ ಟು ಕಟ್ರಾ ಆದಮೇಲೆ ಜಮ್ಮು ಕಾಶ್ಮೀರ ಆದಮೇಲೆ ಕಾಶ್ಮೀರ ಅಲ್ಲ, ಜಮ್ಮು ಆದಮೇಲೆ ಚಂಡೀಗಢ ಆದಮೇಲೆ ಹೊಳ್ಳಿ ಡೆಲ್ಲಿ ಟು ಹುಬ್ಳಿ. ಇಷ್ಟಿತ್ತು ಗೈಸ್ ಈ ವ್ಲಾಗ. ನಿಮಗೆ ನಾರ್ತ್ ಇಂಡಿಯಾ ಟ್ರಿಪ್ಪು ಯಾರು ನೋಡಿರಿ, ಫುಲ್ ಸೀರೀಸ್ ಯಾರು ನೋಡಿರಿ, ನಿಮಗೆ ಇಷ್ಟ ಆಗಿರ್ಬೋದು ಅನಿಸ್ತೈತಿ. ಆಮೇಲೆ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿರಿ ಗೈಸ್. ಆಮೇಲೆ ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ನಾ ಚಲೋ ಕಂಟೆಂಟ್ ತರಕ್ಕೆ ಭಾಳ ಟ್ರೈ ಮಾಡಾಕತ್ತೀನಿ. ನಿಮಗೆ ಇಷ್ಟ ಆಗತ್ತ ಅನಿಸ್ತದೆ. ನಿಮಗಿನ್ನೂ ಹೆಚ್ಚಿಗಿಂದ ವೀಡಿಯೋಸ್ ಬೇಕಂತಂದ್ರೆ ನಿಮಗೆ ಮತ್ತು ಯಾವುದಾದ್ರೂ ನೀವು ನಾರ್ತ್ ಇಂಡಿಯಾ ಟ್ರಿಪ್ದಾಗ ಬೇರೆ ಕಡೆ ಯಾವುದಾದ್ರೂ ವ್ಲಾಗ್ ಮಾಡ್ಬೇಕಂತಂದ್ರೆ ಹೇಳ್ರಿ ಗೈಸ್. ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ, ಮಾಡ್ತೀನಿ ಅಂತ ಗೈಸ್. ನನ್ನ ಕೈಯಾಗ ಎಷ್ಟು ಆಗ್ತದೆ ನಾ ಅಷ್ಟು ಟ್ರೈ ಮಾಡ್ತೀನಿ ಗೈಸ್ ವಿಡಿಯೋ ಮಾಡ್ಲಿಕ್ಕೆ. ಇಷ್ಟೇ ಗೈಸ್. ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಗೈಸ್. ಸಿಗ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್.